ಓಂ ನಮಃ ಶಿವಾಯ್. ಸಮಸ್ತ ಯೋಗ ಬಂಧುಗಳಿಗೆ ರಥಸಪ್ತಮಿಯ ಶುಭಾಶಯಗಳು. ರಥಸಪ್ತಮಿ ಹಾಗೂ 108 ಸೂರ್ಯ ನಮಸ್ಕಾರಗಳನ್ನು ಯಾಕೆ ಮಾಡಬೇಕು, ಅದರಲ್ಲೂ ವಿಶೇಷವಾಗಿ ನಾವು ರಥಸಪ್ತಮಿಯ ದಿನ ಯಾಕೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕೆಲವು ಮಾಹಿತಿಗಳನ್ನು ವಿಶ್ಲೇಷಣೆಗಳನ್ನು ಹಂಚ್ಕೊಳ್ಳೋಣ. ನಾನು ಡಾಕ್ಟರ್ ಧನ್ವಂತರಿ, ಅಧ್ಯಕ್ಷರು ಸಂಯಮ ಸಮೂಹ ಸಂಸ್ಥೆಗಳು. ಮೊದಲನೇದಾಗಿ ರಥಸಪ್ತಮಿ ಅಂದರೆ ಮಾಘ ಮಾಸದ ತಿಥಿ ಸಪ್ತಮಿಯ ದಿನದಂದು ಸೂರ್ಯನು ರಥವನ್ನು ಏರಿ ಉತ್ತರ ದಿಕ್ಕಿನತ್ತ ತನ್ನ ರಥವನ್ನು ತಿರುಗಿಸಿ ಪ್ರಯಾಣ ಮಾಡತಕ್ಕಂಥ ದಿವಸ. ಇದು ಸೂರ್ಯ ಜಯಂತಿ ಅಂತ ಕೂಡ ಕರಿತೀವಿ. ಈ ಸೂರ್ಯ ಜಯಂತಿ ಚಳಿಗಾಲದ ಒಂದು ಅಂತ್ಯವನ್ನು ಕಾಣಿಸಿ ಚಳಿಗಾಲವನ್ನು ದೂರಗೊಳಿಸಿ ವಸಂತ ಕಾಲಕ್ಕೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ದಿವಸ. ಎರಡನೇದಾಗಿ ಪುರಾಣಗಳಲ್ಲಿ ನಾವು ವಿಶ್ಲೇಷಣೆಯನ್ನು ಗಮನಿಸಿದಾಗ ಭವಿಷ್ಯತ್ ಪುರಾಣ, ಸಾಂಬ ಪುರಾಣ, ಮತ್ಸ್ಯ ಪುರಾಣಗಳಲ್ಲಿ ಇದನ್ನು ಆರೋಗ್ಯ ಸಪ್ತಮಿ ಅಂತ ಕೂಡ ಕರೆದಿದೆ. ರಥಸಪ್ತಮಿಯ ದಿವಸ ನಾವು 108 ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡೋದ್ರಿಂದ ಸಮಸ್ತ ಆರೋಗ್ಯ ನಮಗೆಲ್ಲ ಲಭಿಸುತ್ತೆ. ಇದರಿಂದ ಅನೇಕ ರೀತಿಯಾದ ದೇಹದ ದೈಹಿಕ ತೊಂದರೆಗಳು, ಕಣ್ಣಿನ ತೊಂದರೆಗಳು, ಚರ್ಮದ ತೊಂದರೆಗಳು ದೂರ ಆಗಿ ಆರೋಗ್ಯವನ್ನು ಕರುಣಿಸುತ್ತೆ ಅಂತ ಪುರಾಣಗಳು ಹೇಳೋದ್ರಿಂದ ಇದನ್ನು ಆರೋಗ್ಯ ಸಪ್ತಮಿ ಅಂತ ನಾವು ತಿಳ್ಕೊಬೋದು. ಹಾಗೆ ಖಗೋಳಶಾಸ್ತ್ರದ ಪ್ರಕಾರ ನಾವು ವಿಶ್ಲೇಷಣೆಯನ್ನು ಗಮನಿಸಿದಾಗ ಭೂಮಿ ಮತ್ತು ಸೂರ್ಯನ ಒಂದು ಅಂತರದ ಅನುಪಾತ ಸೂರ್ಯನ ಒಂದು ವ್ಯಾಸದ 108ರಷ್ಟು ಇರುತ್ತೆ. ಹಾಗಾಗಿ ಈ ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಅಂತರದ ನಾವು ಬ್ರಹ್ಮಾಂಡದ ಒಂದು ಸಮನ್ವಯತೆಯನ್ನು ಸಾಧಿಸಬಹುದು ಅಂತ ನಮ್ಮ ಈ ಖಗೋಳಶಾಸ್ತ್ರದ ವಿಶ್ಲೇಷಣೆ ಹೇಳುತ್ತೆ. ಹಾಗೆ ಜ್ಯೋತಿಷ್ಯದ ಪ್ರಕಾರ ತಿಳ್ಕೊಂಡ್ರೆ ನಮ್ಮ ಜ್ಯೋತಿಷ್ಯದಲ್ಲಿ 12 ರಾಶಿಗಳು, 9 ಗ್ರಹಗಳು, ಇವುಗಳನ್ನು ಗುಣಿಸಿದಾಗ 108 ಸಂಖ್ಯೆ ಬರುತ್ತೆ. ಹಾಗೆ ಇದರ ಜೊತೆಯಲ್ಲಿ 27 ನಕ್ಷತ್ರಗಳು, ಇದನ್ನು ಒಂದೊಂದು ನಕ್ಷತ್ರದಲ್ಲೂ ಒಂದೊಂದು ಪಾದಗಳು, ಇವುಗಳನ್ನು ಭಾಗಿಸಿದಾಗ ಮತ್ತೆ 108 ಬರುತ್ತೆ. ಹಾಗಾಗಿ ಈ ದಿವಸ ನಾವು ರಥಸಪ್ತಮಿಯ ದಿವಸ 108 ಸೂರ್ಯ ನಮಸ್ಕಾರಗಳನ್ನು ನಾವು ಅಭ್ಯಾಸ ಮಾಡಿದಾಗ ನಮಗೆ ಬ್ರಹ್ಮಾಂಡದ ಗ್ರಹ ಗತಿಗಳ ಜೊತೆಗೆ ಒಂದು ಸಂವೇದನೆಯನ್ನು ನಾವು ಬಲಪಡಿಸಿಕೊಳ್ಳಬಹುದಾಗತ್ತೆ. ಯೋಗಶಾಸ್ತ್ರದ ಪ್ರಕಾರ ನಾವು ತಗೊಂಡ್ರೆ ನಮ್ಮ ಶರೀರದಲ್ಲಿ 108 ಮರ್ಮ ಬಿಂದುಗಳಿದೆ. ಈ 108 ಮರ್ಮ ಬಿಂದುಗಳನ್ನು ವೈಟಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇವುಗಳು ಅನಾಹತ ಚಕ್ರದಲ್ಲಿ ಒಂದುಗೂಡುತ್ತೆ. ಈ ರಥಸಪ್ತಮಿಯ ದಿನ 108 ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಎಲ್ಲ ಶಕ್ತಿ, ಪ್ರಾಣ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು. ಆದ್ದರಿಂದ ನಾವು 108 ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ವಿಜ್ಞಾನದ ಪ್ರಕಾರ ನಾವು ತಿಳ್ಕೊಳ್ಳೋದಾದರೆ ಈ ಕಾಯ ಚಿಕಿತ್ಸೆ ಅಂತ ಹೇಳ್ತೀವಿ. ಈ ರಥಸಪ್ತಮಿಯ ದಿವಸ ನಾವು 108 ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡೋದ್ರಿಂದ ದೇಹದ ತಾಪ ಹೆಚ್ಚಿ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬೀಳೋದ್ರ ಜೊತೆಗೆ ಸೂರ್ಯನ ಶಕ್ತಿ ವೈಟಮಿನ್ ಡಿ ಇರೋದರಿಂದ ನಮ್ಮ ಎಲ್ಲ ನರಮಂಡಲಗಳ ಕಾರ್ಯವನ್ನು, ಅದರಲ್ಲೂ ಮೆದುಳಿನ ನರಗಳ ಜೊತೆ ಸಮನ್ವಯವನ್ನು ಉಂಟು ಮಾಡಿ ಆರೋಗ್ಯವನ್ನು ಹೆಚ್ಚು ಮಾಡಿ ಅನೇಕ ರೀತಿಯಾದ ಕಾಯಿಲೆಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ಇದೆ ಅಂತ ವಿಜ್ಞಾನ ಹೇಳುತ್ತೆ. ಆಧ್ಯಾತ್ಮಿಕತೆಯಲ್ಲಿ ನಾವು ಇದರ ಬಗ್ಗೆ ವಿಶ್ಲೇಷಣೆಯನ್ನು ನೋಡಿದ್ರೆ ನಮಗೆಲ್ಲ ಗೊತ್ತಿದ್ದಾಗೆ 108 ಅದು ಹಿಂದೂ ಶಾಸ್ತ್ರಗಳ ಪ್ರಕಾರ ಒಂದು ಅತ್ಯಂತ ಮಹತ್ವವಾದ ಸಂಖ್ಯೆ. ಈ ಸಂಖ್ಯಾಬಲದ ಪ್ರಕಾರ ನಾವು ಈ 1 ಪರಮಾತ್ಮನಿಗೆ ಸತ್ಯಕ್ಕೆ ಹೋಲಿಸ್ತೇವೆ, 0 ಶೂನ್ಯಕ್ಕೆ ಹೋಲಿಸ್ತೇವೆ, 8 ಅನಂತತೆಗೆ ಹೋಲಿಸ್ತೇವೆ. ಅಂದರೆ ನಮ್ಮ ಜಪಮಾಲೆಯಲ್ಲೂ ಕೂಡ 108 ಮಣಿಗಳಿರುತ್ತೆ. ಈ ರಥಸಪ್ತಮಿಯ ದಿವಸ ನಾವು 108 ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಅಹಮ್ಮನ್ನು, ಅಂದರೆ ನಮ್ಮ ಈಗೋವನ್ನು ತೊರೆದು ನಮ್ಮ ಜೀವಾತ್ಮವನ್ನು ಪರಮಾತ್ಮನಲ್ಲಿ ಒಂದುಗೂಡಿಸ್ತಕ್ಕಂಥ ಒಂದು ಶಕ್ತಿ ನಮಗೆ ಅವತ್ತು ಸಿಗುತ್ತೆ. ಹಾಗಾಗಿ ನಾವು ಯೋಗದ ಒಂದು ಜ್ಞಾನ ಏನು ಹೇಳುತ್ತೆ,
ಜೀವಾತ್ಮವನ್ನು ಪರಮಾತ್ಮನಲ್ಲಿ ಒಂದುಗೂಡಿಸು ಅಂತಕ್ಕಂಥದ್ದನ್ನು ಈ ದಿವಸ ನಾವು ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ ತಿಳ್ಕೊಳ್ಳೋದಾದರೆ ರಥಸಪ್ತಮಿಯ ದಿನ 108 ಸೂರ್ಯ ನಮಸ್ಕಾರಗಳನ್ನು ನಾವು ಅಭ್ಯಾಸ ಮಾಡಿ ಸಾಧನೆಯನ್ನು ಮಾಡಿ ನಮ್ಮ ಜೀವಾತ್ಮವನ್ನು ಅನಂತನೆಡೆಗೆ ಕೊಂಡೊಯ್ದು ಅನಂತತ್ವವನ್ನು ಪಡಿಬೋದು ಅಂತಕ್ಕಂಥ ಈ ಒಂದು ಮಹತ್ವದ ದಿವಸ ರಥಸಪ್ತಮಿ ನಮಗೆಲ್ಲರಿಗೂ ತಿಳಿಸ್ಕೊಡ್ತಕ್ಕಂಥದ್ದು. ಆದ್ದರಿಂದ ಎಲ್ಲರೂ ಕೂಡ ನಾವು ಒಟ್ಟಾಗಿ ಸೇರಿ ರಥಸಪ್ತಮಿಯನ್ನು ವಿಜೃಂಭಣೆಯಿಂದ 108 ಸೂರ್ಯ ನಮಸ್ಕಾರಗಳ ಸಾಧನೆಯ ಮೂಲಕ ಸೂರ್ಯನಿಗೆ ವಂದಿಸುವ, ನಾವು ಸೂರ್ಯ ನಮಗೆಲ್ಲ ಬೆಳಕನ್ನು ನೀಡಿದ್ರು ನಾವು ಮಾತ್ರ ಸೂರ್ಯನಿಗೆ ಕೇವಲ ವಂದನೆಗಳ ಮೂಲಕ ನಾವು ಪ್ರತ್ಯುಪಕಾರವನ್ನು ಮಾಡ್ಬೋದು ಅಂತ ಹೇಳುತ್ತಾ ಎಲ್ಲರೂ ಸಂತೋಷದಿಂದ ರಥಸಪ್ತಮಿಯನ್ನು ಆಚರಣೆ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಓಂ ನಮಃ ಶಿವಾಯ.